ನಮಸ್ಕಾರ. ಲೇಖನಿ ಯುದ್ಧ ಡಿಜಿಟಲ್ ಮೀಡಿಯಾಗೆ ಸ್ವಾಗತ. ಕತ್ತು ಕೊಯ್ದು ಯುವಕನ ಕೊಲೆ, ಹೊಲದಲ್ಲಿ ಶವ ಪತ್ತೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಯುವಕನನ್ನು ಕತ್ತು ಕೊಯ್ದು ಕ್ರೂರವಾಗಿ ಹತ್ಯೆ ಮಾಡಿರುವ ದುರ್ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಮೃತ ಯುವಕನನ್ನು ಮೊಹಮ್ಮದ್ ಫಾರೂಕ್ ಶೇಖ್ ಸನದಿ ಎಂದು ಗುರುತಿಸಲಾಗಿದೆ. ಲಕ್ಷ್ಮೇಶ್ವರ ಸಮೀಪದ ಜಮೀನೊಂದರಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಘಟನೆಯ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗದಗ ಜಿಲ್ಲಾ ಎಸ್ಪಿ ರೋಹನ್ ಜಗದೀಶ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ, ಸಿಪಿಐ ನ್ಯಾಮೇಗೌಡ, ಲಕ್ಷ್ಮೇಶ್ವರ ಪಿಎಸ್ಐ ನಾಗರಾಜ್ ಗಡರ್ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಲಕ್ಷ್ಮೇಶ್ವರ ಠಾಣೆಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದವರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಹತ್ಯೆಯ ವಿಷಯ ತಿಳಿಯುತ್ತಿದ್ದಂತೆ ಶಿಗ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಮಾತನಾಡಿ, ಘಟನೆಯ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ತಿಳಿಸಿದರು. ವರದಿ ನಾಗರಾಜ್ ಲಮಾಣಿ, ಲಕ್ಷ್ಮೇಶ್ವರ. ಇದಿನ ಗೋಜ್ನೂರ್ಗೋಗ ರಸ್ತೆಯಲ್ಲಿ ಒಂದು ಕುಲ ಜಮೀನಿನ ಒಂದು ಜಾಗದಲ್ಲಿ ಒಂದು ಮೃತದೇಹ ನಮಗೆ ಪತ್ತೆಯಾಗಿರುತ್ತೆ. ಈ ಮೃತದೇಹ ಫರೂಕ್ ಅಂತ 24 ವಯಸ್ಸು ಹುಡುಗಂದು ಆಗಿ ನಮಗೆ ಈ ಸಮಯದಲ್ಲಿ ಗೊತ್ತಾಗಿರುತ್ತೆ. ಇದರಲ್ಲಿ ಅವನ ಕುತ್ತಿಗೆ ಭಾಗದಲ್ಲಿ ಒಂದು ಸ್ಟ್ಯಾಬ್ ಇಂಜುರಿ ಆಗಿರೋ ರೀತಿ ಕಂಡು ಬಂದಿದ್ದು, ಅದರಿಂದ ಬ್ಲೀಡಿಂಗ್ ಆಗಿ ಏನು ಸಾವನ್ನಪ್ಪಿರೋ ರೀತಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಇದ್ರ ಬಗ್ಗೆ ಅವರು ಫ್ಯಾಮಿಲಿಯವ್ರ ಹತ್ರ ಕಂಪ್ಲೇಂಟ್ ತೊಗೊಂಡು ಮುಂದಿನ ತನಿಖೆ ಮಾಡಿ ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿರೋ ಆರೋಪಿ ಇದ್ದಾರೆ ಅವ್ರನ್ನ ಬಂಧ ಮಾಡ್ತೀವಿ. ನಿನ್ನೆ 3 ಗಂಟೆ ಸುಮಾರು ಸಿಗಲಿಗೆ ಹುಡುಗ ಒಂದು ಫೋನ್ ಮಾಡ್ಯಾರ, 2 ಜನ ಸೇರಿ. ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಆ ಫೋನ್ ನಮ್ಮ ದೋಸ್ತರು ಅಂತೇಳಿ ಹುಡುಗ ಲಕ್ಷ್ಮೇಶ್ವರ ಬಂದಾನ. ಲಕ್ಷ್ಮೇಶ್ವರ ಬಂದಿಂದ ಅವ್ರ ತಾಯಿಯರು ಬಟ್ಟೆ ಕೇಳಕ್ಕೆ ಹೋಗ್ಯಾರ. ರಂಜಾನ್ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಾಗ ಬರೋವಲ್ಲ ಅಂತ ಫೋನ್ ಹಚ್ಚಿದಾಗ, ಇಲ್ಲ ನಮ್ಮ ದೋಸ್ತರು ಇನ್ನೂ ಮಾತಾಡಕತ್ತಾರ ತಡೆಯುವ ಅಂತ ಅವ್ರ ತಾಯಿಗೆ ಹೇಳ್ಯಾನ. ನಂತರ 6 ಗಂಟೆ ಆದಾಗ ಫೋನ್